ನಾಗಪಟ್ಟಣ ರೈಲ್ವೆ ನಿಲ್ದಾಣದಿಂದ ಕೇವಲ 1 ಮೈಲಿ ದೂರದಲ್ಲಿ ತಮಿಳುನಾಡಿನ ತಿರುನಾಗೈ ಎಂಬ ಪವಿತ್ರ ಸ್ಥಳವಿದೆ. ಇದು ಅತ್ಯಂತ ಪ್ರಸಿದ್ಧ ವೈಷ್ಣವ ಕ್ಷೇತ್ರಗಳಲ್ಲಿ ಒಂದಾಗಿದೆ. ಪುರಾಣಗಳಲ್ಲಿ ಈ ಸ್ಥಳವನ್ನು ಸೌಂದರ್ಯಾರಣ್ಯ ಕ್ಷೇತ್ರ ಎಂದು ಕರೆಯಲಾಗಿದೆ. ಸೌಂದರ್ಯ ಎಂದರೆ ಅಲಂಕಾರ, ಶ್ರೇಷ್ಠತೆ ಮತ್ತು ಮಂಗಲಮುಖದ ಶೋಭೆ. ಈ ಸ್ಥಳದ ದೇವರು ನಿಜಕ್ಕೂ ಅದೆಂಥ ಸೌಂದರ್ಯವಂತನಾಗಿದ್ದಾನೆ ಎಂಬುದನ್ನು ಈ ಹೆಸರು ಸ್ಪಷ್ಟಪಡಿಸುತ್ತದೆ. ತಿರುನಾಗೈ ಒಂದು ದೊಡ್ಡ ಪಟ್ಟಣವಾಗಿದ್ದು ಎಲ್ಲಾ ಸೌಕರ್ಯಗಳಿಂದ ಕೂಡಿದೆ. ಆದರೆ ಅದರ ಹೃದಯ ಭಾಗದಲ್ಲಿ ನೆಲೆಗೊಂಡಿರುವ ಈ ದೇವಾಲಯವೇ ಆ ಪಟ್ಟಣದ ಆಧ್ಯಾತ್ಮಿಕ ಆಕರ್ಷಣೆ. ಇಲ್ಲಿ ದೇವರು 3 ವಿಭಿನ್ನ ಭಂಗಿಗಳಲ್ಲಿ ಭಕ್ತರಿಗೆ ದರ್ಶನ ನೀಡುತ್ತಾನೆ. ಒಂದು ಶಯನ ಭಂಗಿಯಲ್ಲಿರುವ ಶ್ರೀ ರಂಗನಾಥ ಸ್ವಾಮಿ, ಮತ್ತೊಂದು ಕುಳಿತಿರುವ ಭಂಗಿಯಲ್ಲಿರುವ ಶ್ರೀ ಗೋವಿಂದರಾಜ ಪೆರುಮಾಳ್ ಮತ್ತು ನಿಂತಿರುವ ಶ್ರೀ ಸೌಂದರ್ಯರಾಜ ಪೆರುಮಾಳ್. ಈ 3 ಭಾವರೂಪಗಳು ವಿಷ್ಣುವಿನ ತ್ರಿವಿಧ ಸ್ಥಿತಿಗಳನ್ನು ಪ್ರತಿನಿಧಿಸುತ್ತವೆ: ವಿಶ್ರಾಂತಿ, ಧ್ಯಾನ ಮತ್ತು ಕ್ರಿಯಾಶೀಲತೆ. ಅದಕ್ಕಾಗಿ ಈ ಕ್ಷೇತ್ರದ ಆಧ್ಯಾತ್ಮಿಕ ತಾತ್ಪರ್ಯ ಅತ್ಯಂತ ವಿಶಿಷ್ಟ. ಗರ್ಭಗುಡಿಯ ಮೇಲಿರುವ ವಿಮಾನವು 5 ಕಳಶಗಳನ್ನು ಒಳಗೊಂಡಿದೆ. ಈ 5 ಕಳಶಗಳು ಪಂಚತತ್ವಗಳನ್ನು ಭೂಮಿ, ಜಲ, ಅಗ್ನಿ, ವಾಯು ಮತ್ತು ಆಕಾಶ ಪ್ರತಿನಿಧಿಸುತ್ತವೆ ಎಂಬ ನಂಬಿಕೆ ಇದೆ. ಈ ವಿನ್ಯಾಸ ದೇವಾಲಯಕ್ಕೆ ಅಪಾರ ಪವಿತ್ರತೆ ಮತ್ತು ಶಕ್ತಿಯನ್ನು ನೀಡುತ್ತದೆ. ಸ್ಥಳೀಯ ಪುರಾಣ ಪ್ರಕಾರ ಇಲ್ಲಿಯ ದೇವರಾದ ಸೌಂದರ್ಯರಾಜ ವಿಷ್ಣು ಗರುಡನ ಮೇಲೆ ಆಸೀನನಾಗಿ ಧ್ರುವನಿಗೆ ದರ್ಶನ ನೀಡಿದನೆಂಬ ಪ್ರತೀತಿ ಇದೆ. ಧ್ರುವನು ಅಪಾರ ಭಕ್ತಿಯುಳ್ಳ ಬಾಲಕನಾಗಿದ್ದು ವಿಷ್ಣುವಿನ ತಪಸ್ಸು ಮಾಡಿದನು. ಆತನ ತಪಸ್ಸಿಗೆ ಸಂತುಷ್ಟನಾದ ಭಗವಂತನು ಇಲ್ಲಿಯೇ ಗರುಡಾರೂಢನಾಗಿ ಅವನಿಗೆ ದರ್ಶನ ನೀಡಿದನೆಂದು ಹೇಳಲಾಗುತ್ತದೆ. ಹೀಗಾಗಿ ಈ ಸ್ಥಳವನ್ನು ಭಕ್ತಿಯ ಮತ್ತು ಧ್ಯಾನದ ಫಲಪ್ರಾಪ್ತಿಯ ಕ್ಷೇತ್ರವೆಂದು ಗೌರವಿಸಲಾಗುತ್ತದೆ. ಈ ದೇವಾಲಯದ ಉತ್ಸವದ ದೇವಿಯಾಗಿ ಗಜಲಕ್ಷ್ಮಿ ತಾಯಾರ ಆರಾಧಿಸಲ್ಪಡುತ್ತಾಳೆ. ಆಕೆ ಐಶ್ವರ್ಯ ಮತ್ತು ಕೃಪೆಯ ಸಂಕೇತ. ಇಲ್ಲಿ ಅಷ್ಟಭುಜ ನರಸಿಂಹಸ್ವಾಮಿಯ ಸನ್ನಿಧಿಯೂ ಇದೆ, ಅಂದರೆ 8 ಭುಜಗಳ ನರಸಿಂಹ. ಇವರು ದುಷ್ಟರನ್ನು ದಂಡಿಸಿ ಶಿಷ್ಟರನ್ನು ರಕ್ಷಿಸುವ ಶಕ್ತಿಯ ರೂಪವಾಗಿ ಪೂಜಿಸಲ್ಪಡುತ್ತಾರೆ. ಈ ದೇವಾಲಯದ ಮತ್ತೊಂದು ವಿಶಿಷ್ಟತೆ ಎಂದರೆ ಇಲ್ಲಿ ಅರ್ಚಕರು ರಾಗಮಾಲಿಕೆಯಲ್ಲಿ ದೇವರ ಆರಾಧನೆ ನಡೆಸುತ್ತಾರೆ. ಅಂದರೆ ಅವರು ಭಕ್ತಿಗೀತೆಗಳು, ಸ್ತೋತ್ರಗಳು ಮತ್ತು ಮಂತ್ರಗಳನ್ನು ವಿಭಿನ್ನ ರಾಗಗಳಲ್ಲಿ ಹಾಡುತ್ತಾ ದೇವರ ಆರಾಧನೆ ಮಾಡುತ್ತಾರೆ. ಸಂಗೀತ ಮತ್ತು ಭಕ್ತಿ ಒಂದೇ ರೂಪದಲ್ಲಿ ಸೇರುವ ಈ ಸಂಪ್ರದಾಯ ತಿರುನಾಗೈ ಕ್ಷೇತ್ರಕ್ಕೆ ಮಾತ್ರ ಸೀಮಿತವಾದ ಅದ್ಭುತ ವಿಶಿಷ್ಟತೆ. ಈ ದೇವಾಲಯವು ವೈಭವಯುತವಾಗಿ ನಿರ್ಮಿಸಲ್ಪಟ್ಟಿದೆ. ಒಟ್ಟು 15 ಗೋಪುರಗಳನ್ನು ಹೊಂದಿದ್ದು ಅವುಗಳಲ್ಲಿ ರಾಜಗೋಪುರವೇ ಅತ್ಯಂತ ಎತ್ತರ ಮತ್ತು ಅದ್ಭುತವಾದದು. ದೇವಾಲಯದ ಒಳಗೆ ರಂಗನಾಥ, ಶ್ರೀರಾಮ, ಆಂಡಾಳ್ ಹಾಗೂ ಆಳ್ವಾರರಿಗೆ ಪ್ರತ್ಯೇಕ ಸನ್ನಿಧಿಗಳು ನಿರ್ಮಿಸಲ್ಪಟ್ಟಿವೆ. ಇದು ವೈಷ್ಣವ ಪರಂಪರೆಯ ಆಧ್ಯಾತ್ಮಿಕ ಶ್ರೀಮಂತಿಕೆಯನ್ನು ಪ್ರತಿಬಿಂಬಿಸುತ್ತದೆ. ಇಲ್ಲಿನ ದೇವರಾದ ಸೌಂದರ್ಯರಾಜನು ನಿಜಕ್ಕೂ ಸೌಂದರ್ಯದ ಮೂರ್ತಿ. ದೇವರ ಮುಖದ ಕರುಣೆ, ಕಣ್ಣುಗಳ ಶಾಂತಿ ಮತ್ತು ಮಂದಹಾಸದ ಶೋಭೆ ಭಕ್ತನ ಮನಸ್ಸನ್ನು ಆಕರ್ಷಿಸುತ್ತವೆ. ಪುರಾಣ ಪ್ರಕಾರ ಈ ದೇವರನ್ನು ದರ್ಶನ ಮಾಡಿದರೆ ಅಷ್ಟೈಶ್ವರ್ಯಗಳು, ಧನ, ಧಾನ್ಯ, ಬಲ, ಜ್ಞಾನ, ಯಶಸ್ಸು, ಸಂತಾನ, ಧೈರ್ಯ ಮತ್ತು ಶಾಂತಿ ಎಲ್ಲವೂ ದೊರಕುತ್ತವೆ. ಈ ಕಾರಣದಿಂದ ಭಕ್ತರು ಈ ಕ್ಷೇತ್ರಕ್ಕೆ ಬಂದು ಸೌಂದರ್ಯರಾಜನ ದರ್ಶನ ಪಡೆಯುವುದನ್ನು ಅಪಾರ ಭಾಗ್ಯವೆಂದು ಪರಿಗಣಿಸುತ್ತಾರೆ. ತಿರುನಾಗೈ ಕ್ಷೇತ್ರವು ಸೌಂದರ್ಯ, ಭಕ್ತಿ ಮತ್ತು ಶಾಂತಿಯ ಸಂಕೇತವಾಗಿದೆ. ಇಲ್ಲಿ ವಿಷ್ಣುವಿನ ಶಾಂತ ಸ್ವರೂಪ, ಲಕ್ಷ್ಮಿಯ ಕೃಪೆ ಮತ್ತು ನರಸಿಂಹನ ಶಕ್ತಿ ಇವೆಲ್ಲವೂ ಒಂದೇ ಸ್ಥಳದಲ್ಲಿ ಅಸ್ತಿತ್ವ ಹೊಂದಿವೆ. ಈ ದೇವಾಲಯವು ಕೇವಲ ಕಟ್ಟಡವಲ್ಲ, ಅದು ದೇವರ ಸಾನ್ನಿಧ್ಯದಿಂದ ಜೀವಂತವಾಗಿರುವ ಆಧ್ಯಾತ್ಮಿಕ ತಾಣ. ಈ ಕ್ಷೇತ್ರದ ದರ್ಶನ ಮಾಡಿದರೆ ಮನಸ್ಸು ಶುದ್ಧವಾಗುತ್ತದೆ, ಭಕ್ತಿ ಹೆಚ್ಚುತ್ತದೆ ಮತ್ತು ಬದುಕಿನಲ್ಲಿ ಧನಾತ್ಮಕ ಶಕ್ತಿ ಹರಿಯತೊಡಗುತ್ತದೆ. ಹೀಗಾಗಿ ತಿರುನಾಗೈ ಸೌಂದರ್ಯಾರಣ್ಯ ಕ್ಷೇತ್ರ ಎಂದರೆ ದೇವರ ಸೌಂದರ್ಯ,
ಕೃಪೆ ಮತ್ತು ಶಕ್ತಿ ಒಂದೇ ರೂಪದಲ್ಲಿ ಪ್ರತ್ಯಕ್ಷವಾಗುವ ಪವಿತ್ರ ಸ್ಥಳ. ಇಲ್ಲಿನ ಸೌಂದರ್ಯರಾಜನ ದರ್ಶನ ಭಕ್ತನ ಜೀವನದಲ್ಲಿ ಶಾಂತಿ, ಐಶ್ವರ್ಯ ಮತ್ತು ಆಧ್ಯಾತ್ಮಿಕ ಆನಂದವನ್ನು ತರಬಲ್ಲದು. ಈ ಸ್ಥಳದ ಪ್ರಭಾವವೇ ಅಷ್ಟೊಂದು ದಿವ್ಯವಾದುದು. ಒಮ್ಮೆ ಇಲ್ಲಿ ಕಾಲಿಟ್ಟರೆ ಮನಸ್ಸೇ ದೇವರ ಮಂಗಲಮುಖದ ಸೌಂದರ್ಯದಲ್ಲಿ ತೇಲಿ ಹೋಗುತ್ತದೆ. ನೀವಿನ್ನೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇತಿಹಾಸ ದರ್ಶನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೋಡಬಹುದು.